ಎಳೆಯರು ನಾವು ಗೆಳೆಯರು. ಈ ಎಳೆ ಮಕ್ಕಳೆಲ್ಲ ಗೆಳೆಯರಾಗಿ ಕಂಡ್ರೆ ನೋಡಿ ಈ ಥರ ಇಷ್ಟೊಂದು ಸೌಂಡ್ ಇರುತ್ತೆ. ಇಷ್ಟೊಂದೆಲ್ಲ ಸೌಂಡ್ಗೆ ಅಧಿಪತಿ ನಮ್ಮ ವಿಕ್ರಮ್ ಸೂರಿ ಅವರು. ಈ ಒಂದು ಗ್ಯಾಂಗನ್ನು ಕಂಟ್ರೋಲ್ ಮಾಡೋದಕ್ಕೆ ಫಸ್ಟ್ ಇವ್ರು ಎಷ್ಟು ಎನರ್ಜಿ ತಗೋತಾರೆ ಅಂತ ಕೇಳಬೇಕು. ಸರ್ ಎಲ್ಲಿಂದ ಹುಟ್ಕೋತಿ ಐಡಿಯಾ ಸರ್? ಇದು ಅಧಿಪತಿ ಅಲ್ಲ, ಇವರನ್ನೆಲ್ಲ ಸಮಾಳಿಸೋದಕ್ಕೆ ಭಾರಿ ಶಕ್ತಿ ಬೇಕು. ಯಾಕಂದರೆ ಒಬ್ಬೊಬ್ಬರು ಅಧಿಪತಿಗಳೇ ಇವರೆಲ್ಲ. ಈಗ ಆಲ್ರೆಡಿ ಎಲ್ಲ ಡ್ರಾಮಾ ಜೂನಿಯರ್ಸಲ್ಲಿ ನೋಡಿದ್ದೀರಿ ನೀವು. ಏನಿಲ್ಲ, ಇವ್ರನ್ನ ಹ್ಯಾಂಡ್ಲ್ ವಿತ್ ಕೇರ್ ಅಷ್ಟೇ. ಪಾಪ ಎಲ್ಲ ಹೇಳಿದ್ ಕೇಳ್ತಾರೆ ಅಲ್ವೇನ್ರ? ಹೇಳಿದ್ ಕೇಳ್ತೀರಾ? ಹೌದಾ? ನಿನಗೆ ಮಹೇಂದ್ರ ನೋಡ್ರೆ ಕಾಣಿಸಲ್ಲ ಕಣ. ಯಾರು ಹೇಳಿದ್ ಮಾತು ನಿಮ್ಮ ಟೀಮಲ್ಲಿ ಕೇಳದೇ ಇಲ್ದೇ ಇರುವಂತ ಒಂದು ವ್ಯಕ್ತಿ ಯಾರು ನಿಮ್ಮ ಟೀಮಲ್ಲಿ? ಕೈ ಎತ್ತ. ಅಚಿಂತ್ಯ ಪುರಾಣಿಕ್ ಅಷ್ಟೇ. ನೀನ್ ಕೇಳಲ್ವಾ ಯಾರ ಮಾತನು? ಸರಿ, ನಿಮ್ಮಿಬ್ರದ್ದು ಮಧ್ಯೆ ಒಂದು ಲವ್ ಸ್ಟೋರಿ ಇತ್ತಲ್ಲ, ಅದು ಯಾರು ವಿನ್ನರ್ ಆದ್ರು, ಯಾರು ಹೀರೋ ಆದ್ರು ಅದರಲ್ಲಿ? ನೀನೇ ಆಗಿದ್ದಲ್ವಾ? ಓಕೆ. ಸೊ ಇಲ್ಲಿ ಈ ಎಲ್ಲಾ ಟೀಮು ಮತ್ತೆ ಒಟ್ಟಿಗೆ ಸಿನಿಮಾ ಮಾಡ್ತೀವಿ ಅಂತ ಯಾವ ತರ ಅನ್ಕೊಂಡಿದ್ರ? ಅನ್ಕೊಂಡೇ ಇರಲಿಲ್ಲ. ಒಂದಿನ ಪ್ರೋಗ್ರಾಮಲ್ಲಿ ವಿಕ್ರಮ್ ಸೂರಿ ಸರ್ ಅವ್ರು ಕರೆದಿದ್ರು. ಆ ದಿನ ಅಲ್ಲಿ ಹೇಳಿದ್ರು ನಮಗೆ ಈ ಥರದೊಂದು ಫಿಲಮ್ ಇದೆ ಅಂತ. ತುಂಬ ಖುಷಿ ಆಯಿತು. ಎಲ್ಲರೂ ಸೇರಿ ಮಾಡ್ತಿದ್ದೀವಿ. ಡ್ರಾಮಾ ಜೂನಿಯರ್ಸ್ ಆದಮೇಲೆ ಎಲ್ಲರೂ ಬೇರೆ ಬೇರೆ ಆಗಿದ್ವಿ. ಪ್ರೋಗ್ರಾಮಲ್ಲಿ 1-2 ದಿನ ಏನೋ ಸಿಗ್ತಿದ್ವಿ. ಅದೇ 40 ದಿನ ಒಟ್ಟಿಗೆ ಜೊತೆಯಲ್ಲಿ ಕೆಲಸ ಮಾಡಿದ್ವಿ. ಸೆಟ್ ಗತಿ ಏನಾಗಿರ್ಬೇಡ, 40 ದಿನ ಒಟ್ಟಿಗೆ ನೀವೆಲ್ಲರೂ ಏನೇನೆಲ್ಲ ಹೊಡೆದಾಕಿದ್ರಿ, ಏನೇನೆಲ್ಲ ಮಾಡಿದ್ರಿ ಆ ಸೆಟ್ಟಲ್ಲಿ ಮಾಹಿತಿ? ಸೆಟ್ಟಲ್ಲಿ ಸಖತ್ ಹೊಡೆದಾಕಿದ್ದೀವಿ. ಅಂದರೆ ನಾವಲ್ಲ, ಏನೇನೋ ಮಿಸ್ ಹೊಡೆದು ಅಲ್ಲಿ ದಬ ಓಡೋದೆಲ್ಲ ಮಾಡಿ ಹೊಡೆದಾಕಿದ್ದೀವಿ. ಸೂಪರ್. ಮೇಡಮ್ ಅವರು ತುಂಬಾ ತಾಯಿ ಪಾತ್ರ, ಅಜ್ಜಿ ಪಾತ್ರ ಎಲ್ಲ ಮಾಡ್ತಾ ಇದ್ರಿ. ಬಟ್ ತುಂಬಾ ಪುಟ್ಟ ಹುಡುಗಿ ನೀನು. ಎಲ್ಲ ಇವ್ರನ್ನೆಲ್ಲ ಸರಿಯಾಗಿ ಕಂಟ್ರೋಲ್ ಮಾಡಕ್ ನೀನು ಒಬ್ಳೆ ಸರಿ ಅಂತ ಹೇಳ್ತಾರೆ, ಹೌದಾ? ಅಂಬರೀಷ್ ಆಗಿ ಫೇಮಸ್ ಆಗಿದ್ದಾಳೆ, ಅದಕ್ಕೆ ಆಗತ್ತೆ. ಬಟ್ ಅಚಿಂತ್ಯನಿ ಹಾಲ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಹಂಗಾರೆ ಕಂಟ್ರೋಲ್ ಮಾಡ್ತೀನಿ, ಬಟ್ ನಿಹಾಲ್ ಅಚಿಂತ್ಯನ ಕಂಟ್ರೋಲ್ ಮಾಡೋದು ಯಾರ ಕೈಲಿಂದನೂ ಸಾಧ್ಯ ಇಲ್ಲ. ಕೈಗೆ ಸಿಗಲ್ಲ, ಓಡೋಗ್ತಿರ್ತಾರೆ. ನೀವ್ ಯಾಕೆ ಇಷ್ಟೊಂದು ಹೆವಿ ಸಣ್ಣ ಆಗ್ಬಿಟ್ಟಿದಾರ? ಯಾಕೆ? ಅದು ತಿಂದಿದ್ದು ಜಾಸ್ತಿ ಆಯ್ತು. ತಿಂದು ಜಾಸ್ತಿ ಆಯ್ತು. ಓಕೆ. ಸೊ ಇಲ್ಲಿ ಮಹೇಂದ್ರ, ನಮ್ಮ ಪುಟ್ಟರಾಜು ಅವರು ಕೂಡ ಇಲ್ಲಿದ್ದಾರೆ. ಸೊ ಈ ಗ್ಯಾಂಗಿಗೆ, ಇಡೀ ಗ್ಯಾಂಗಿಗೆ ಈ ಎಲ್ಲಾದ್ರಲ್ಲೂ ಜಾಸ್ತಿ ಚೆನ್ನಾಗಿ ಓದೋದು ಅಂದ್ರೆ ನೀನೇ ಅಂತೆ, ಹೌದಾ? ಯಾರೋ ಸುಳ್ಳು ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕು. ಯಾರು ತುಂಬಾ ಚೆನ್ನಾಗಿ ಓದೋದು ಈ ಗ್ಯಾಂಗಲ್ಲಿ? ಈ ಗ್ಯಾಂಗಲ್ಲಿ ಇಷ್ಟೊಂದು ಯೋಚನೆ ಮಾಡ್ಬೇಡ, ಓಲೆ ಬಿಟ್ಬಿಡು. ನಂಗೆ ಗೊತ್ತಿಲ್ಲ ಅಷ್ಟೇ. ಓಕೆ, ನೋ ಪ್ರಾಬ್ಲಮ್. ಬಟ್ ಅಚಿಂತ್ಯ, ಇದು ಈ ಬೆಲ್ಟ್ ಯಾರು ಹಾಕೊಳ್ಳಕ್ ಹೇಳಿದ್ ಇವತ್ತು ನಿನಗೆ? ಕಾಸ್ಟ್ಯೂಮ್ ಅವರು. ನಾಗರಾಜ್ ಸರ್ ಮತ್ತೆ ಕಾಸ್ಟ್ಯೂಮ್ ಅವರು ಕರೆಕ್ಟ್ ಆಗಿ ಹೇಳಿದಾರೆ. ಅಪ್ಪ ಹೇಳಿದಾರೆ, ಅಮ್ಮ ಹೇಳಿದಾರೆ, ಅವೆಲ್ಲ ಇಲ್ಲ, ಕಾಸ್ಟ್ಯೂಮ್ ಅವರು. ಬಟ್ ಸೂರಿ ಸರ್, ಇಲ್ಲಿ ಏನಕ್ಕೆ ಈ ಕಾಸ್ಟ್ಯೂಮ್ ನ ಡಿಸೈನ್ ಮಾಡಿದ್ದು? ಅದು ಇದೇ ತರ ಸ್ಟೈಲಿಶ್ ಜೀನ್ಸ್ ಅಂತ ಏನ್ ಪ್ಲಾನ್ ಆಯ್ತು? ಯಾಕೆ? ನಾಗರಾಜ್ ಅವ್ರು ಏನೇ ಪ್ಲಾನ್ ಮಾಡಿದ್ರು ಅದೊಂಥರ ಡಿಫ್ರೆಂಟಾಗಿ ಸ್ಟೈಲಾಗೇ ಇರಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಅದು ಇದೊಂದು ಟ್ರೈಲರ್ ನಿಮಗೆ ಎಕ್ಸಾಂಪಲ್. ಸೂಪರ್. ಈ 40 ದಿನ ಜೊತೆ ಇರಬೇಕಾದ್ರೆ ಇವರು ಸ್ಕೂಲಿಂದಾಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಇವ್ರಿಗೆ ಸಿಕ್ಕಿರೋಂಥ ಇವಾಗಿನ ಫೇಮ್ ಆಗಲಿ ಎಲ್ಲವನ್ನೂ ಈ ಸಿನಿಮಾ ನಾವು ಇಟ್ಕೊಂಡಿರೋದು. ಇಲ್ಲಿ ಡೈಲಾಗ್ ಕೂಡ ತುಂಬ ಚೆನ್ನಾಗಿದೆ, ಅದನ್ನು ಹೇಳ್ಸೋಣ ಇವ್ರ ಕೈಲಿ. ಏನು ಕೊಡ್ತಾ ಇದೀವಿ ಸರ್ ಜನಕ್ಕೆ? ಜನಕ್ಕೆ ಏನು ಬೇಕೋ ಅದನ್ನು ಕೊಡ್ತಾ ಇದೀವಿ ನಾವು. ಎಷ್ಟೋ ವರ್ಷ ಆಗೋಗಿದೆ. ಸೊ ಬಂದರೆ ಇದು ಬ್ಯಾಂಗ್ ಆಗೇ ಬರುತ್ತೆ. ಆ ಮಕ್ಕಳ ಚಿತ್ರ ನೋಡಿದ ತಕ್ಷಣ ಎಲ್ರಿಗೂ ಖುಷಿ ಆಗುತ್ತೆ. ಸೊ ಫೈನಲಿ ಕನ್ಕ್ಲೂಡ್ ಮಾಡೋಕ್ಕೂ ಮುಂಚೆ ನಾವೆಲ್ಲ ಡೈಲಾಗ್ನ ಹೇಳೋಣವಾ? ನಾವು ಬರ್ತಾ ಇದ್ದೀವಿ ಅನ್ನೋ ಡೈಲಾಗು ಜ್ಞಾಪಕ ಇದೆ ಎಲ್ರಿಗೂ? ಇದೆಯಾ? ನಿಂಗೆ ಹಿಡ್ಕೋಬೇಕಾ? ನಿನ್ನೆ ಹಿಡ್ಕೊಂಡ್ಬಿಡ್ತೀನಿ ಬಾ, ನಾನು ನಿನ್ನೆ ಹಿಡ್ಕೊಂಡ್ಬಿಡ್ತೀನಿ ಬಾ. ಮೈಕ್ನ ಹಿಡ್ಕೊಳ್ಳೋಣ. ಓಕೆ, ಎಲ್ರು ರೆಡಿ? ಹೇಳ್ತೀನಿ 3 ಹೇಳ್ತೀನಿ ಅವಾಗ. 1 2 3.